ನಮಸ್ತೆ ಬಂಧುಗಳೇ, ನಾನು ಬಾಸಮ್ಮ ಕೊಡಗು. ನನಗೆ ಇನ್ಕಮ್ ಮಾಡ್ಲಿಕ್ಕೆ ಬೇರೆ ದಾರಿಗಳಿಲ್ಲ ಅಥವಾ ನನ್ನ ಹತ್ರ ಸ್ಕಿಲ್ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಮೋದಿ ಕೇರಲಿಲ್ಲ. ಶಿವ ದನಿಗಳು ಕೊಟ್ಟದ್ದು ಈ ಸಲ ಗೋಲಕ್ಕೆ ಕಡಿಮೆ ಅಂದ್ರೆ ಕೇಳಬೇಕಂತೆ. ಅವರೇ ಹೇಳ್ತಾರೆ ಕಡಿಮೆ ಕೊಟ್ಟದ್ದು ಉಂಟ. ಸುಮ್ಮನೆ ಇರೇ ಸುಮ್ಮನೆ ಮಾತಾಡು, ನೀ ಮಾತಾಡು, ಹೇಳಿ ಹೇಳು. ಅವರು ಸಹ ಡ್ಯೂಟಿ ಮಾಡ್ಬೇಕಲ್ಲ, ಅವ್ರಿಗೆ ಪ್ರೆಷರ್ ಇರ್ತದಲ್ಲ. ನಿನಗೆ ಓಟ್ ಹಾಕಿದಕ್ಕೆ ಸಾರ್ಥಕ ಆಯ್ತು ಮಾರೆ. ನನಗೆ ತಿಂಗಳಿಗೆ 1 ಲಕ್ಷ ಇನ್ಕಮ್ ಇದೆ. ಈಗ ನಾನು ಕೂಡ ಕಾರ್ ತಗೊಂಡಿದ್ದೀನಿ. ಆ ಜೀವ ನೋವು ತಿಂದು ಸಾಕು ಮಾರ. ಕಂಪ್ಲೇಂಟ್ ಅಂತ ಬೇಡ, ಅವನ ಆತ್ಮಾದ್ರೂ ಶಾಂತಿ ಇರಲಿ. ನಮಸ್ತೆ ಬಂಧುಗಳೇ, ನಾನು ಬಾಸಮ್ಮ ಕೊಡಗು. ಈ ವಿಡಿಯೋ ಮಾಡಿದ ಮುಖ್ಯ ಉದ್ದೇಶ ಮೋದಿ ಕೇರ್ ಅನ್ನ ಬಿಸಿನೆಸ್ ಬಗ್ಗೆ ಇರುವಂತ ತಪ್ಪು ಮಾಹಿತಿಗಳನ್ನ ಸರಿ ಮಾಡೋಣ ಅಂತ. ಹಾಗಂತ ನೀವು ಈ ವಿಡಿಯೋ ನೋಡಿ ಮೋದಿ ಕೇರಿಗೆ ಬನ್ನಿ ಅಂತ ಇನ್ವೈಟ್ ಮಾಡೋದಕ್ಕಲ್ಲ, ಅಥವಾ ಆಲ್ರೆಡಿ ಮೋದಿ ಕೇರ್ಲಿ ಇದ್ದವರು ಇದನ್ನ ನೋಡಿ ಇಲ್ಲಿ ಇರಿ ಅಥವಾ ಹೋಗಿ ಅನ್ನೋದಕ್ಕೆ ಹೇಳೋದಕ್ಕೂ ಅಲ್ಲ. ನಾವೇನೇ ಮಾಡಿದ್ರು ಕೂಡ ಅಥವಾ ಏನೇ ಮಾತಾಡಿದ್ರು ಕೂಡ ಆ ಬಗ್ಗೆ ಸ್ವಲ್ಪ ಮಾಹಿತಿ ನಮ್ಗೆ ಇರಬೇಕು ಅನ್ನೋಂಥ ಒಂದು ಸತ್ಯವನ್ನ ನಾವೆಲ್ಲ ಒಪ್ಕೋಬೇಕು ಅನ್ನೋ ಕಾರಣಕ್ಕಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ತುಂಬಾ ಸಮಯವನ್ನ ಬೇರೆ ಬೇರೆ ಕಾರಣಕ್ಕೆ ವ್ಯರ್ಥ ಮಾಡಿರಬಹುದು. ಈ ವಿಡಿಯೋ ನೋಡೋದಕ್ಕೂ ನಿಮ್ಮ ಸ್ವಲ್ಪ ಸಮಯನ ವ್ಯರ್ಥ ಮಾಡಿ, ಇದರಿಂದ ನಿಮಗೆ ಲಾಭ ಆದ್ರೂ ಆಗ್ಬಹುದು, ಆಗದಿದ್ರೂ ಇರಬಹುದು, ಆದ್ರೂ ನೋಡಿ ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ನಾನು ಒಂದು 8-9 ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳಿಗೆ ನಾನು ತರಬೇತಿದಾರನಾಗಿ ಕೆಲಸ ಮಾಡಿದ್ದೀನಿ. ಹಾಗಾಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು, ಅದರ ಒಳಗೊರಗು ಏನು ಅನ್ನೋದು ನನಗೆ ಬಹಳ ಕ್ಲಿಯರ್ ಇದೆ. ಹಾಗಾಗಿ ನಾನು ಮೋದಿ ಕೇರಿಗೆ ಬಂದಾಗ ತುಂಬಾ ಜನ ನನಗೆ ಪ್ರಶ್ನೆ ಮಾಡಿದ್ರು, ನಿಮ್ಗೆ ಯಾಕೆ ಮೋದಿ ಕೇರ್, ನೀವು ಮೋದಿ ಕೇರ್ಲಿದ್ದೀರಾ ಅಂದ್ರೆ ಅದೇನೋ ದೊಡ್ಡ ಅಪರಾಧ ಅನ್ನೋ ಹಾಗೆ ನನ್ನನ್ನು ಪ್ರಶ್ನೆ ಮಾಡಿದ್ದಿದೆ. ಯಾಕೆ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿದ್ರೆ, ಮೋದಿ ಕೇರ್ ಅನ್ನೋಂತ ಒಂದು ನೇರ ಮಾರುಕಟ್ಟೆ ಬಿಸಿನೆಸ್ ಬಗ್ಗೆ ಅವರಿಗೆ ಮಾಹಿತಿ ಇಲ್ಲದಿರುವಂತದ್ದು. ಇವತ್ತು ಡೈರೆಕ್ಟ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಅನ್ನೋದು ಜಗತ್ತಲಾದಂತ 100 ವರ್ಷದಿಂದ ಇರುವಂತದ್ದು. ಅಮೆರಿಕ, ಕೊರಿಯಾ, ಜಪಾನ್ ಬೇರೆ ಬೇರೆ ದೇಶಗಳಲ್ಲಿ ಸುಮಾರು 60% ಜನ ಡೈರೆಕ್ಟ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಭಾರತದಲ್ಲಿ ಈ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳ ಹಾವಳಿ ಜಾಸ್ತಿ ಆಗಿರೋದ್ರಿಂದ, ಅದರಲ್ಲೂ ಫೇಕ್ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳ ಹಾವಳಿ ಜಾಸ್ತಿ ಆಗಿರೋದ್ರಿಂದ. ಯಾಕೆ ನಾನು ಫೇಕ್ ಅಂತ ಹೇಳ್ತೇನೆ, ನಮ್ಮಲ್ಲಿ ಸುಮಾರು 560ಕ್ಕಿಂತ ಹೆಚ್ಚು ಕಂಪನಿಗಳಿದೆ. ಅದರಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂತ ಜೆನ್ಯೂನ್ ಕಂಪನಿ ಇರುವಂತ ಒಂದು 18 ಕಂಪನಿಗಳು, ಉಳಿದಂತವೆಲ್ಲ ಫೇಕ್. ಅದರಲ್ಲಿ ದುಡ್ಡು ಹಾಕಿ ದುಡ್ಡು ಕಳ್ಕೊಂಡವರ ಸಂಖ್ಯೆ ಬಹಳಷ್ಟು ಇದ್ದಾರೆ. ಯಾಕಿದ್ದಾರೆ ಅಂದ್ರೆ ಅದ್ರ ಬಗ್ಗೆ ಜ್ಞಾನ ಇರಲಿಲ್ಲ. ನಾವು ಕೊಡೋ ತರಬೇತಿಗಳಿಗೆ ಅವರು ಬರಲಿಲ್ಲ. ತುಂಬಾ ಕಂಪನಿಗಳಲ್ಲಿ ಆಕ್ಚುಲಿ ಸರಿಯಾದ ತರಬೇತಿ ಇರುತ್ತೆ, ಆ ತರಬೇತಿಗಳನ್ನ ಗಮನಿಸಿದ ನಾವು ದುಡ್ಡು ಕಳ್ಕೊಂಡದ್ದು ಇದೆ. ಆದ್ರೆ ಮೋದಿ ಕೇರ್ ಅಂತ ಕಂಪನಿಗಳಿಗೆ ಸಾಲಿಗೆ ಸೇರುವಂತದ್ದಲ್ಲ. ಮೋದಿ ಕೇರು ಭಾರತದ ಮೊದಲ ನೇರ ಮಾರುಕಟ್ಟೆ ಕಂಪನಿ. ಸರ್ಕಾರದ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ನ ಫೌಂಡರ್ ಮೆಂಬರು, ಜೊತೆಗೆ ಇವತ್ತು ಜಗತ್ತಿನಾದ್ಯಂತ ಅತ್ಯಂತ ಹೆಚ್ಚು ಹೆಸರು ಮಾಡ್ತಿರುವಂತ ಒಂದು ಕಂಪನಿ. ಇಲ್ಲಿ ಇದರ ಬಗ್ಗೆ ನಾವು ಮಾತಾಡಿದಾಗ ತುಂಬಾ ಜನ ಮೋದಿ ಕೇರಿಗೆ ಅದು ಗೊತ್ತು, ಅಂತದ್ದು 1000 ಕಂಪನಿ ಬಂದಿದೆ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾರೆ. ಯಾಕೆ ಹಾಗೆ ಮಾತಾಡ್ತಾರೆ ಅಂತಂದ್ರೆ, ಅವ್ರಿಗೆ ಗೊತ್ತಿರೋ 1000 ಕಂಪನಿಗಳು ಈ ತರ ಜನರನ್ನ ಮೋಸ ಮಾಡಿ ಮುಳುಗಿಸಿದ ಕಂಪನಿಗಳು. ಯಾಕಂದ್ರೆ ಹಾಗೆ ಮಾತಾಡೋರು ಖಂಡಿತ ಒಂದಲ್ಲ ಒಂದು ಕಡೆ ಸೋತಿರ್ತಾರೆ, ಅಥವಾ ಅವರ ಗೆಳೆಯರೋ ಸಂಬಂಧಿಕರು ಸೋತಿರ್ತಾರೆ. ಅದನ್ನು ಗಮನಿಸಿ ಅವರು ಮಾತಾಡ್ತಾರೆ. ನಾನು 1 ವರ್ಷದಿಂದ ನಿರಂತರವಾಗಿ ಮೋದಿ ಕೇರ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೇನೆ. ಎಲ್ಲೆಲ್ಲ ತರಬೇತಿ ಸಿಗುತ್ತೆ ಅಲ್ಲೆಲ್ಲ ಹೋಗಿ ತರಬೇತಿ ತಗೋತಾ ಇದ್ದೇನೆ. ಮತ್ತೆ ಡೈರೆಕ್ಟ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯ ಬಗ್ಗೆ ಅಧ್ಯಯನಗಳನ್ನ ಮಾಡ್ತಾ ಇದ್ದೇನೆ. ಅದು ನಮ್ಮ ಕಾಮರ್ಸ್ ಅಲ್ಲಿ ಬರುತ್ತೆ, PUC ಅಲ್ಲಿ, BCom ಅಲ್ಲಿ, ಅಥವಾ ಬೇರೆ ಬೇರೆ ಕೋರ್ಸ್ಗಳಲ್ಲಿ ಬರುತ್ತೆ. ಡಿಪ್ಲೊಮಾ ಇನ್ ಡೈರೆಕ್ಟ್ ಮಾರ್ಕೆಟಿಂಗ್ ಅಂತಲೇ ಕೋರ್ಸ್ ಇದೆ, ಡಿಗ್ರಿ ಇನ್ ಡೈರೆಕ್ಟ್ ಮಾರ್ಕೆಟಿಂಗ್ ಅಂತಲೇ ಕೋರ್ಸ್ ಇದೆ. ಸುಮಾರು 7 ಯೂನಿವರ್ಸಿಟಿಗಳಲ್ಲಿ ಇದರ ಬಗ್ಗೆ ಸರ್ಟಿಫಿಕೇಟ್ ಕೋರ್ಸ್ ಇದೆ. ಇಷ್ಟಿದ್ದು ಕೂಡ ಇದರ ಬಗ್ಗೆ ನಾವು ತುಂಬಾ ಉಡಾಫೆಯಿಂದ ಮಾತಾಡ್ತೇವೆ. ಯಾಕಂದ್ರೆ ಅಲ್ಲಿ ಕಲಿಸಿರೋದೆಲ್ಲ ಬರೀ ಎಕ್ಸಾಮ್ ಬರೀಲಿಕ್ಕೆ, ಜೀವನದಲ್ಲಿ ಮಾಡ್ಲಿಕ್ಕೆ ಆಗುತ್ತೆ ಅಂತ ಯಾರು ಹೇಳಿರಲಿಲ್ಲ. ಇದು ಒಂದು ವಿಭಾಗ. ಇನ್ನೊಂದೇನಂತ ಹೇಳಿದ್ರೆ, ನಾವು ಮೋದಿ ಕೇರಲ್ಲಿ ನಾನು ಯಾಕಿದ್ದೀನಿ ಅನ್ನೋ ಪ್ರಶ್ನೆಗೆ ನನ್ನ ಬಹಳ ಸ್ಪಷ್ಟ ಉತ್ತರ ಏನಪ್ಪಾ ಅಂದ್ರೆ, ನನಗೆ ಇನ್ಕಮ್ ಮಾಡ್ಲಿಕ್ಕೆ ಬೇರೆ ದಾರಿಗಳಿಲ್ಲ ಅಥವಾ ನನ್ನ ಹತ್ರ ಸ್ಕಿಲ್ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಮೋದಿ ಕೇರಲಿಲ್ಲ. ಯಾವುದೇ ಸ್ಕಿಲ್ ಇಲ್ಲದ, ಯಾವುದೇ ರೀತಿಯ ಕೆಲಸ ಗೊತ್ತಿಲ್ಲದ, ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗದಂತ ಸಾವಿರಾರು ಜನರು ನಮ್ಮ ಮುಂದೆ ಇದ್ದಾರೆ. ಅದು ಕಲಾವಿದರು ಇರಬಹುದು ಅಥವಾ ಬೇರೆ ಬೇರೆ ವರ್ಗದ ಜನಗಳಿದ್ದಾರೆ, ಎಜುಕೇಶನ್ ಇಲ್ಲದವರು. ಅಂತವರಿಗೆ ಮೋದಿ ಕೇರ್ನಂತ ಬಿಸಿನೆಸ್ ಅನ್ನ ಮಾಡಿ ತಿಂಗಳಿಗೆ ಲಕ್ಷಗಟ್ಟಲೆ ದುಡಿಲಿಕ್ಕೆ ಆಗುತ್ತೆ ಅನ್ನೋದನ್ನ ಪ್ರೂವ್ ಮಾಡಿರುವಂತ ಒಂದು ಇಂಡಸ್ಟ್ರಿ ಮೋದಿ ಕೇರ್. ಇವತ್ತು ಸಾವಿರಾರು ಜನರು ಇದ್ದಾರೆ, ಒಂದು ಹೆಸರು ಬರೀಲಿಕ್ಕೆ ಗೊತ್ತಿಲ್ಲದರೂ ಕೂಡ ತಿಂಗಳಿಗೆ ಲಕ್ಷಗಟ್ಟಲೆ ದುಡಿತಾ ಇದ್ದಾರೆ. ಎಷ್ಟೋ ಲಕ್ಷಾಂತರ ಕಳ್ಕೊಂಡವರು ಕೂಡ ಡಿಪ್ರೆಸ್ ಆಗಿ ಇನ್ನೇನು ಸಾಯ್ಬೇಕು ಅಂದುಕೊಂಡವರು ಮೋದಿ ಕೇರಿಗೆ ಬಂದು ಇವತ್ತು ಒಳ್ಳೆ ಜೀವನ ನಡೆಸ್ತಾ ಇದ್ದಾರೆ. ಈ ಒಳ್ಳೆ ಜೀವನ ಅಂದಾಗ ನನಗೊಂದು ಸಮಸ್ಯೆ ಆಗೋದು, ಇಲ್ಲಿ ಬಹಳಷ್ಟು ಜನರಿಗೆ ನಾ ಮೋದಿ ಕೇರ್ ಬಗ್ಗೆ ಮಾತಾಡುವಾಗ ಹೇಳಿದೆ, ನಮಗೆ ಸಂಬಳ ಇದೆ, ನಮಗೆ ಕೆಲಸ ಇದೆ, ನಮಗೆ ಉದ್ಯೋಗ ಇದೆ, ಅಥವಾ ನಮಗೆ ಬೇರೆ ಬಿಸ್ನೆಸ್ ಇದೆ, ನಮಗೆ ಅದಕ್ಕೆಲ್ಲ ಪುರ್ಸೋತಿಲ್ಲ, ಹೀಗೆಲ್ಲ ಮಾತಾಡ್ತಾರೆ. ಆಯ್ತು, ಪುರ್ಸೋತಿಲ್ಲದೆ ಬೆಳಗಿಂದ ರಾತ್ರಿವರೆಗೆ ಕೆಲಸ ಮಾಡುತ್ತಿದ್ದ ಸಾವಿರಾರು ಗೆಳೆಯರನ್ನ ನಾನು ನೋಡಿದ್ದೇನೆ. ಆ ಒತ್ತಡಗಳು, ಬೆಳಿಗ್ಗೆ 8 ಗಂಟೆಗೆ 7 ಗಂಟೆಗೆ ದೂಡುದು, ರಾತ್ರಿ 8 ಗಂಟೆಗೆ ಬರುದು, ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ಲಿಕ್ಕೆ ಟೈಮ್ ಇಲ್ಲ, ಇಷ್ಟೆಲ್ಲ ಒತ್ತಡಗಳ ಮಧ್ಯೆ ಕೆಲಸ ಮಾಡಿ ಹಬ್ಬ ಬಂದ್ರೆ ತಿಂಗಳಿಗೆ 50,000, 1 ಲಕ್ಷ ದುಡಿತಾ ಇದ್ದಾರೆ.
ಮತ್ತೆ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಕೆಲವರಿಗೆ 20,000 ಸಂಬಳ ಬಂದ್ರೆ ಸಾಕು, ಅದರಲ್ಲೇ ನನ್ನ ಜೀವನ ಸಾಕು, ಇಷ್ಟೇ ನನ್ನ ಜೀವನ ಅಂತ ಅಂದುಕೊಂಡು ಬದುಕೋರು ಇದ್ದಾರೆ. ಸೊ ಅಂದ್ರೆ ಇಂಥವರಿಗೆ ಹೆಚ್ಚು ಕನಸುಗಳಿರೋದಿಲ್ಲ ಅಂತ ನಾನು ಹೇಳೋದು. ನಮ್ಮ ಜೀವನ ಒಂದು ಸಾರಿ ನಾವು ಇಲ್ಲಿ ಹುಟ್ಟಿ ಬಂದ ಮೇಲೆ ಸಾಯೋವರೆಗೆ ಏನು ಸಾಧ್ಯ ಅದನ್ನು ನಾವು ಸಾಧಿಸಬೇಕಾಗಿದೆ. ನನ್ನ ಅಪ್ಪ ಯಾವಾಗಲೂ ಹೇಳ್ತಿದ್ರು, ಬಡವರಾಗಿ ಹುಟ್ಟುದು ಅಪರಾಧ ಅಲ್ಲ, ಬಡವರಾಗಿ ಸಾಯುವುದು ಅಪರಾಧ ಅಂತ. ಸೊ ಇಲ್ಲಿ ಬಡತನ ಅನ್ನೋದು ಒಂದು ಶಾಪ ಅಲ್ಲ, ಅಥವಾ ಎಜುಕೇಶನ್ ಇಲ್ಲದೆ ಇರೋದು ಶಾಪ ಅಲ್ಲ, ಒಂದು ಆಂಬಿಷನ್ ಇಲ್ಲದೆ ಇರೋದು ಶಾಪ. ನಾನು ಸೈಕಲಲ್ಲಿ ಇದ್ದೇನೆ, ಈಗ ಸಾಯೋ ತನಕ ಸೈಕಲಲ್ಲೇ ಇರ್ತೇನೆ ಅನ್ನೋರಿಗೆ ನಾವು ಹೆಲ್ಪ್ ಮಾಡೋಕ್ಕಾಗಲ್ಲ. ಸೈಕಲಿಂದ ಬೈಕಿಗೆ ಬರಬೇಕು ಅಂತ ಯಾರಿಗಾರ ಮನಸ್ಸಿದ್ರೆ ಖಂಡಿತ ಮೋದಿಕೇರ್ ಹೆಲ್ಪ್ ಮಾಡುತ್ತೆ. ಇವತ್ತು ಸೈಕಲ್ ತಗೊಳ್ಳಕ್ಕೂ ಗತಿ ಇಲ್ಲದಂತಹ ಶೂ ಪಾಲಿಶ್ ಮಾಡ್ತಿದ್ದವರು, ಅಥವಾ ಹೋಟೆಲಲ್ಲಿ ಕ್ಲೀನರ್ ಆಗಿದ್ದವರು, ಹೂ ಮಾರ್ತಿದ್ದವರು, ಬೀಡ ಮಾರ್ತಿದ್ದವರು, ಎಂತೆಂಥವರು ಇವತ್ತು ಬೆನ್ಸ್ ಕಾರಲ್ಲೋ ಆಡಿ ಕಾರಲ್ಲೋ ತಿರುಗುವಂತ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ಅಂದ್ರೆ ಇದೊಂದು ಪ್ರೂವನ್ ಇಂಡಸ್ಟ್ರಿ ಅಂತ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದು ಯಾರಿಗೂ ಮೋಸ ಮಾಡದೆ, ₹1 ಇನ್ವೆಸ್ಟ್ ಮಾಡದೆ, ಒಂದು 20 ವರ್ಷ ಅಥವಾ 22 ವರ್ಷ ಒಂದು ಡಿಗ್ರಿ, ಡಿಪ್ಲೊಮಾ, ಇಂಜಿನಿಯರಿಂಗ್ ಎಲ್ಲ ಮಾಡಿ ಹೋಗಿ ಕೆಲಸಕ್ಕೆ ಸೇರಿದ್ರೆ ಇವತ್ತು 20,000 50,000 ಸಂಬಳ ಸಿಗದೇ ಇರುವಂತ ಪರಿಸ್ಥಿತಿ ನಮ್ಮ ದೇಶದಲ್ಲಿ ನಿರ್ಮಾಣ ಆಗಿದೆ. ಆದ್ರೆ ಮೋದಿ ಕೇರ್ನಂತ ನೇರ ಮಾರುಕಟ್ಟೆ ಬಿಸ್ನೆಸ್ ಅಲ್ಲಿ 1 ವರ್ಷ ನೀವು ಇನ್ವೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಖಂಡಿತ ಮಿನಿಮಮ್ ತಿಂಗಳಿಗೆ 50,000 ಸಂಪಾದನೆ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋದಕ್ಕೆ ಪ್ರೂಫ್ ಏನಂದ್ರೆ, ನಾನು ಈ 1 ವರ್ಷದಿಂದ ಸುಮಾರು ಒಂದು 2,000 ಜನಕ್ಕೆ ಲೈಫ್ ಕಟ್ಟಿಕೊಟ್ಟಿದ್ದೇನೆ. 1,000ಕ್ಕಿಂತ ಹೆಚ್ಚು ಜನರಿಗೆ ಇವತ್ತು ಒಂದು 5,000ದಿಂದ 30,000-40,000 ತಿಂಗಳಿಗೆ ಇನ್ಕಮ್ ಬರ್ತಾ ಇದೆ, ಅದು ಏನೂ ಇನ್ವೆಸ್ಟ್ ಮಾಡದೆ. ಇಷ್ಟು ಸಾಧ್ಯತೆ ಇರೋದಾದ್ರೆ ನಾನೇ ಇನ್ನೊಂದಷ್ಟು ಜನಕ್ಕೆ ಸಹಾಯ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ನಾನು ಇವತ್ತು ಮೋದಿ ಕೇರ್ ಇದ್ದೀನಿ. ನನಗೂ ರಿಟರ್ನ್ಸ್ ಇದೆ, ಇಲ್ಲಿ ಚಾರಿಟಿ ಮಾಡಿದ್ರು ರಿಟರ್ನ್ಸ್ ಬರುತ್ತೆ. ಮೋದಿ ಕೇರ್ ಒಂದು ಕಾರು ಬರೋದು, ಇನ್ನು ನೋಡಿ, ಒಂದು 10 ಲಕ್ಷ ಕಾರ್ ತಗೋಬೇಕಂದ್ರೆ ಸಾಮಾನ್ಯ 20-30 ಸಾವಿರ ರೂಪಾಯಿ ಸಂಬಳ ಇರೋನಿಗೆ ಲೋನ್ ಮಾಡೇ ತಗೋಬೇಕು ತಾನೆ. ಇವತ್ತು ಲೋನ್ ಮಾಡದೆ ಒಂದು ಕಾರ್ ತಗೊಳ್ಳಿಕ್ಕೆ, ಲೋನ್ ಮಾಡದೆ ಮನೆ ಕಟ್ಟಿಕೊಳ್ಳಿಕ್ಕೆ ಇಲ್ಲಿ 100 ಜನರಿಗೆ ನನಗೆ ಗೊತ್ತಿರುವಂತ 100 ಜನರಿಗೆ ಅವಕಾಶ ಸಿಕ್ಕಿದೆ ಅಂತಂದ್ರೆ ನಾಳೆ ನನಗೂ ಸಿಗುತ್ತಲ್ಲ, ನಾಳೆ ನನಗೆ ಸಿಕ್ಕಿರೋ ನನ್ನ ಕೆಳಗಡೆ ಸೇರಿದಂತೆ ಎಲ್ರಿಗೂ ಸಿಗುತ್ತಲ್ವಾ. ಇದನ್ನ ಅರ್ಥ ಮಾಡ್ಕೊಳ್ಳದೆ ಅದು ಮೋದಿ ಕೇರ್ ಸರಿ ಇಲ್ಲ, ಅಥವಾ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಸುಮ್ಮನೆ ಕಮೆಂಟ್ ಮಾಡಿ ಯಾರೋ ಮಾಡೋರಿಗೆ ಡಿಸ್ಕರೇಜ್ ಮಾಡೋದು, ಅವರ ಕಾಲು ಎಳೆಯೋದು, ಇದನ್ನೆಲ್ಲ ಮಾಡದೇ ಇದ್ರೆ ಒಳ್ಳೇದು ಅಂತ ನನ್ನ ಭಾವನೆ. ಒಂದು ಇನ್ನೊಂದೇನಪ್ಪ ಅಂದ್ರೆ, ಇದಕ್ಕೆ ಏನು ಕೆಲಸ ಇದೆ? ಮೋದಿ ಕೇರ್ ಬಿಸಿನೆಸ್ ಮಾಡ್ಲಿಕ್ಕೆ ಏನಾಗಬೇಕಪ್ಪ? ಏನಿಲ್ಲ, ಒಂದು ಅಂಗಡಿ ಚೇಂಜ್ ಮಾಡೋದಷ್ಟೇ. ಈಗ ನೀವು ನಿಮ್ಮ ಮನೆಗೆ ಬೇಕಾದ ಸಾಮಾನುಗಳನ್ನ ಯಾವುದೋ ಒಂದು ಅಂಗಡಿಯಿಂದ ತಂದೆ ತರ್ತೀರಿ, ಅದು ತಿಂಗಳಿಗೆ 3,000 5,000 ಎಷ್ಟೋ ತರ್ತೀರಿ. ಯಾವುದೋ ಒಂದು ನಮ್ಮ ಟ್ರೆಡಿಷನಲ್ ಮಾರುಕಟ್ಟೆಯಲ್ಲಿ, ನಮ್ಮ ಮಾಮೂಲಿ ಮಾರುಕಟ್ಟೆಯಲ್ಲಿ ಹೋಗಿ ಒಂದು 5,000 ರೂಪಾಯಿ ಸಾಮಾನು ತಗೊಂಬಂದ್ರೆ ಆ 5,000ಕ್ಕೆ ಸಾಮಾನು ಸಿಗುತ್ತೆ ಬಿಟ್ರೆ 5,000 ದುಡ್ಡೇನೋ ನಮಗೆ ವಾಪಸ್ ಸಿಗಲ್ಲ. ಯಾಕೆ ಸಿಗುದಿಲ್ಲ ಅಂದ್ರೆ, ನಾವು ಕೊಡೋ ದುಡ್ಡಿನಲ್ಲಿ ಒಂದು 60% 70% ಮಧ್ಯವರ್ತಿಗಳಿಗೆ ಹೋಗುತ್ತೆ. ಅದು ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಸ್ಟಾಕಿಸ್ಟ್ ಇರ್ಬೋದು, ಡೀಲರ್ಸ್ ಇರ್ಬೋದು, ಡಿಸ್ಟ್ರಿಬ್ಯೂಟರ್ ಇರ್ಬೋದು, ಸಪ್ಲೈಯರ್ ಇರ್ಬೋದು, ಅವರೆಲ್ಲರಿಗೂ ಹಂಚೋಗುತ್ತೆ. ಕೆಲವು ಮಧ್ಯವರ್ತಿಗಳು ಇವತ್ತು ಕೋಟ್ಯಾಧೀಶರಾಗಿದ್ದಾರೆ ನಮ್ಮ ಹಣದಿಂದ. ಇದಕ್ಕೆ ವಿರುದ್ಧವಾದಂತಹ ಒಂದು ಪರಿಕಲ್ಪನೆ ಡೈರೆಕ್ಟ್ ಮಾರ್ಕೆಟಿಂಗ್. ಇಲ್ಲಿ ಏನಂದ್ರೆ ಮಧ್ಯವರ್ತಿಗಳು ಇರೋದಿಲ್ಲ. ಇವತ್ತು ನಾನು ಏನಾದ್ರು ಹೇಳ್ತೇನೆ ಅಂದ್ರೆ ನಾನೇ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇರ್ತೇನೆ. ಇಲ್ಲಿ ಅಮಿತಾಬ್ ಬಚ್ಚನ್ ಬರಬೇಕಾಗಿಲ್ಲ, ಅಥವಾ ಇನ್ನೊಬ್ಬ ಯಾವುದೇ ಮಾಡೆಲ್ ಬರಬೇಕಾಗಿಲ್ಲ. ಅಡ್ವರ್ಟೈಸ್ಮೆಂಟ್ಗೆ ಖರ್ಚು ಮಾಡೋದಿಲ್ಲ. ಹೋಲ್ಸೇಲರು, ರಿಟೇಲರು, ಅವರು ಇವರು ಅಂತ ಯಾವುದೇ ಮಧ್ಯವರ್ತಿಗಳು ಇರೋದಿಲ್ಲ. ಏನಿದ್ರು ಕಂಪನಿ ಔಟ್ಲೆಟ್ ಇಂದ ನೇರವಾಗಿ ಕಂಪನಿ ಟು ಕಸ್ಟಮರ್ ಹೋಗುವಂತ ಒಂದು ಸಿಸ್ಟಮ್ ಇದೆ. ಹಾಗಾಗಿ ನಾವು ಕೊಡೋ 100 ರೂಪಾಯಲ್ಲಿ ಏನು 70 ರೂಪಾಯಿ ಉಳಿತದಲ್ಲ, ಆ ದುಡ್ಡನ್ನು ಇವತ್ತು ಕಸ್ಟಮರ್ಗಳಿಗೆ ಹಂಚಿಕೊಡೋದ್ರ ಮೂಲಕ ಆದಾಯ ಕೊಡ್ತಾ ಇರುವಂತದ್ದು. ಇದು ನೇರ ಮಾರುಕಟ್ಟೆಯ ಪರಿಕಲ್ಪನೆ. ನೀವೊಂದು ಅಂಗಡಿ ಚೇಂಜ್ ಮಾಡಿ, ಬೇರೆ ಕಡೆ ತಗೊಳ್ಳೋ ಸಾಮಾನನ್ನ ಅದೇ ರೇಟಿಗೆ ನೀವು ಮೋದಿ ಕೇರ್ ಶಾಪ್ ಇಂದ ತಗೊಳ್ಳಿ, ಅಥವಾ ಮೋದಿ ಕೇರ್ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ತಗೊಳ್ಳಿ. ಅದಕ್ಕೆ ಮೆಂಬರ್ಶಿಪ್ ಮಾಡೋದಿದೆ, ಆದ್ರೆ ಮೆಂಬರ್ಶಿಪ್ ದುಡ್ಡು ಕಟ್ಟೋದಿಲ್ಲ, ಫ್ರೀಯಾಗಿ ಮೆಂಬರ್ಶಿಪ್ ಮಾಡ್ಕೊಳ್ಳಿ. ಜಸ್ಟ್ ಒಂದು ಅಂಗಡಿ ಚೇಂಜ್ ಮಾಡಿ ಇವತ್ತು ಲಕ್ಷಗಟ್ಟಲೆ ದುಡಿಲಿಕ್ಕೆ ಆಗುತ್ತೆ ಅನ್ನೋದಕ್ಕೆ ನಾನು ಸಾಕ್ಷಿ. ಇಲ್ಲಿ ಯಾರ್ದು ತಲೆ ಹೊಡಿಬೇಕಾಗಿಲ್ಲ, ಯಾರಿಗೂ ಮೋಸ ಮಾಡಬೇಕಾಗಿಲ್ಲ, ಯಾರ ಹತ್ರ ₹1 ದುಡ್ಡು ತಗೊಳ್ಲಿಕ್ಕಿಲ್ಲ, ದುಡ್ಡು ಕೊಡ್ಲಿಕ್ಕಿಲ್ಲ. ಬೇರೆ ಕಡೆ ತಗೊಳ್ಳೋ ಸಾಮಾನ ಮೋದಿ ಕೇರ್ ತಗೊಳ್ಳಿ. ಪ್ರಾಡಕ್ಟ್ ಅಂತ ಇವತ್ತು ನೀವು ಯೂಟ್ಯೂಬ್ ಅಲ್ಲಿ ಹೋಗಿ ಮೋದಿ ಕೇರ್ ಪ್ರಾಡಕ್ಟ್ ಅಂತ ಹಾಕಿದ್ರೆ ನಮ್ಮ ದೇಶದ ಎಲ್ಲ ಬ್ರಾಂಡೆಡ್ ಪ್ರಾಡಕ್ಟ್ಗಳ ಜೊತೆ ಕಂಪೇರ್ ಮಾಡಿದಂತ ವಿಡಿಯೋ ಇದೆ, ನೋಡಿ. ನಮ್ಮ ಪ್ರಾಡಕ್ಟ್ ಕೆಟ್ಟದಿದೆ, ಚೆನ್ನಾಗಿದೆ, ನೀವು ಅಲ್ಲೇ ನೋಡಿ. ನಮ್ದು ಚೆನ್ನಾಗಿಲ್ಲ ಅಂತ ಆಗಿದ್ರೆ ಆ ಕಂಪನಿಗಳೆಲ್ಲ ಕೋರ್ಟಿಗೆ ಹೋಗಬೇಕಾಗಿತ್ತಲ್ಲ ನಮ್ಮ ವಿರುದ್ಧ, ಮೋದಿ ಕೇರ್ ಪ್ರಾಡಕ್ಟ್ ವಿರುದ್ಧ. ಇವತ್ತು ಯಾರು ಪ್ರಾಡಕ್ಟ್ ಯೂಸರ್ ಆಗಿ ಮೋದಿ ಕೇರ್ಗೆ ಬಂದಿದ್ದಾರೆ ಅವರು ಯಾರು ಮೋದಿ ಕೇರನ್ನ ಬಿಟ್ಟಿಲ್ಲ. ಅಂದ್ರೆ ಅಂತ ಗುಣಮಟ್ಟದ ಪ್ರಾಡಕ್ಟ್ ಅನ್ನ ಕಂಪನಿ ಕೊಡ್ತಾ ಇದೆ. ಕಲಬೆರಕೆ ಇಲ್ಲ, ಯಾವುದೇ ಹಾರ್ಮ್ಫುಲ್ ಕೆಮಿಕಲ್ ಇಲ್ಲ. ಅದೇ ನಾವು ಮಾಮೂಲಿ ಮಾರ್ಕೆಟ್ ತಂದ ಪ್ರಾಡಕ್ಟ್ ನಾವು ಕ್ವಾಲಿಟಿ ಚೆಕ್ ಮಾಡ್ತೇವೆ, ಅದ್ರಲ್ಲಿ ಎಷ್ಟು ಕಲಬೆರಕೆ ಇರುತ್ತೆ, ಎಷ್ಟು ಮಿಕ್ಸ್ ಇರುತ್ತೆ. ಆದ್ರೂ ನಾವು ತಂದು ಹೇಳ್ತಾರೆ, ನಮಗೊಂದು ಪರ್ಮನೆಂಟ್ ಅಂಗಡಿಯನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ನಮಗೆ ಅಲ್ಲಿ ರಿಲಯನ್ಸ್ ಮಾರ್ಟ್ ಅಲ್ಲೋ ಬಿಗ್ ಬಜಾರಲ್ಲೋ ಕಮ್ಮಿಗೆ ಸಿಗುತ್ತೆ, ಡಿಸ್ಕೌಂಟ್ ಸಿಗುತ್ತೆ. ಎಷ್ಟು ಡಿಸ್ಕೌಂಟ್ ಸಿಗುತ್ತೆ? ಇವತ್ತು ಮೋದಿ ಕೇರಲ್ಲಿ 62% ಡಿಸ್ಕೌಂಟ್ ಇದೆ ಸರಿಯಾಗಿ ಪರ್ಚೇಸ್ ಮಾಡಿದ್ರೆ, ಪ್ಲಸ್ ಇನ್ಕಮ್ ಇದೆ. ನಾನು 1 ವರ್ಷದಿಂದ ನನ್ನ ಮನೆಗೆ ಬೇಕಾದ ಸಾಮಾನುಗಳನ್ನ ಮೋದಿ ಕೇರಿಂದ ತರ್ತಾ ಇದ್ದೀನಿ ಅಂತಂದ್ರೆ ಫ್ರೀಯಾಗಿ ಬರ್ತಾ ಇದೆ. ಯಾಕಂದ್ರೆ ನನಗೆ ತಿಂಗಳಿಗೆ 1 ಲಕ್ಷ ಇನ್ಕಮ್ ಇದೆ. ಈಗ ಅದು ಮೋದಿ ಕೇರಲ್ಲೇ ಬರೋ ಇನ್ಕಮ್, ಅಲ್ಲಿ ಬರೋ ಇನ್ಕಮ್ ಅಲ್ಲೇ ನಾನು ತರ್ತಾ ಇರೋದ್ರಿಂದ ನನಗೆ ಫ್ರೀ ಆದಂಗೆ ಆಯ್ತಲ್ಲ. ಅದು ಯಾವುದು ಇನ್ವೆಸ್ಟ್ಮೆಂಟ್ ಮಾಡದೆ. ಸೊ ಇಷ್ಟೆಲ್ಲ ನೀವು ಸ್ಟಡಿ ಮಾಡಿ ಆಮೇಲೆ ಮೋದಿ ಕೇರ್ ಸರಿ ಇಲ್ಲ ಅಂತ ಹೇಳಿದ್ರೆ ನಾನು ಒಪ್ಕೋತೀನಿ.
ಇಷ್ಟೇ. ಯಾಕಂದ್ರೆ ನಿಮಗೆ ಇನ್ಕಮ್ ಬೇಕೋ ಬೇಡ ನನಗೆ ಗೊತ್ತಿಲ್ಲ, ಆದ್ರೆ ನಿಮ್ಮ ಸುತ್ತ ತುಂಬಾ ಜನಕ್ಕೆ ಇನ್ಕಮ್ ಬೇಕು, ಅಗತ್ಯ ಇದೆ. ಯಾಕಂದ್ರೆ ಅವರಿಗೆ ಪಾಪ ಎಜುಕೇಶನ್ ಇಲ್ದಿರೋ ಇರೋರು ಇದೆ, ಎಜುಕೇಶನ್ ಇದ್ರು ಜಾಬ್ ಇಲ್ದಿರೋ ಇದ್ದಾರೆ, ಜಾಬ್ ಇದ್ರು ಕಮ್ಯುನಿಕೇಶನ್ ಗೊತ್ತಿಲ್ದವ್ರು ಇದ್ದಾರೆ, ಸ್ಕಿಲ್ಸ್ ಇಲ್ಲದವ್ರು ಇದ್ದಾರೆ. ತುಂಬಾ ಯುವಕರು ಯುವತಿಯರು ಇವತ್ತು ದೇ ಆರ್ ಲಾಂಗಿಂಗ್ ಫಾರ್ ಇನ್ಕಮ್. ಅವ್ರಿಗೆ ಹೆಲ್ಪ್ ಮಾಡೋಣ ಅಲ್ವಾ, ಅವ್ರಿಗೆ ಇದನ್ನ ಟ್ರೈನಿಂಗ್ ಮಾಡೋಣ ಅಲ್ಲ. ನಾನು ಅದನ್ನೇ ಮಾಡ್ತಾ ಇರೋದು. ನಾನು ಮೋದಿ ಕೇರಿಗೆ ಯಾರನ್ನ ಸೇರಿಸ್ತೀನಿ ಅಂತಾದ್ರೆ ಅವರಿಗೆ ಟ್ರೈನಿಂಗ್ ಕೊಟ್ಟು, ಅವರಿಗೆ ಮಾತಾಡೋದನ್ನ ಹೇಳ್ಕೊಟ್ಟು, ಬಿಸ್ನೆಸ್ ಮಾಡೋದಂತ ಹೇಗೆ ಹೇಳ್ಕೊಟ್ಟು, ಪ್ರಾಡಕ್ಟ್ ನಾಲೆಜ್ ಕೊಟ್ಟು, ಅವ್ರ ಜೊತೆ ಒಂದು ವಾರನ ಒಂದು ತಿಂಗಳ ಇದ್ದು ಅವರಿಗೊಂದು 5,000 10,000 ಇನ್ಕಮ್ ಬರೋರಿಗೆ ಅವರಿಗೆ ಸಪೋರ್ಟ್ ಮಾಡಿ ಆಮೇಲೆ ಇನ್ನೊಬ್ರಿಗೆ ಸಪೋರ್ಟ್ ಮಾಡ್ತೀನಿ. ಹೀಗೆ ಮಾಡಿದ್ರೆ ಮೋದಿ ಕೇರ್ ಕೆಟ್ಟ ಬಿಸ್ನೆಸ್ ಅಲ್ಲ. ಕೆಲವರು ಅದನ್ನೆಲ್ಲ ಮಾಡದೆ ತುಂಬಾ ತಪ್ಪಾಗಿ ಮೋದಿ ಕೇರ್ ಮಾಡ್ತಾ ಇದ್ದಾರೆ, ಎಲ್ಲ ಹೇಳೋದಿಲ್ಲ. ಕೆಲವರು ಮನೆ ತಗೊಂಡು ಪ್ರಾಡಕ್ಟ್ ಮಾರಿ ಅದರಲ್ಲಿ ಸಿಗೋ 10 ರೂಪಾಯಿ 20 ರೂಪಾಯಿ ಖುಷಿ ಪಡೋರು ಇದ್ದಾರೆ. ಪಾಪ ಅವರಿಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ, ಅವ್ರು ಕಲೀಲಿಲ್ಲ. ಇವತ್ತು ಝೂಮ್ ಮೀಟಿಂಗ್ ಅಲ್ಲಿ ಕ್ಲಾಸ್ಗಳು ನಡೀತಾ ಇದೆ ಬೆಳಿಗ್ಗೆ ಸಂಜೆ ಪ್ರತಿ ದಿವಸ. 1 ವರ್ಷದಿಂದ ನಾನು ಇಷ್ಟೆಲ್ಲ ಸಾಧನೆ ಮಾಡಿದ್ರು ಕೂಡ ನಾನು ಈಗಲೂ ಕ್ಲಾಸ್ ಅಟೆಂಡ್ ಮಾಡ್ತೀನಿ. ಯಾಕಂದ್ರೆ ಅದನ್ನ ನಾಲೆಜ್, ಯಾಕಂದ್ರೆ ಇಲ್ಲಿ ಮೋದಿ ಕೇರ್ ನಾಲೆಜ್ ತಗೊಳ್ಳೋದಿದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್. ಇದು ಸ್ಕೂಲಲ್ಲಿ ತಗೊಳ್ಳೋ ನಾಲೆಜ್ ಅಲ್ಲ. ಇವತ್ತು 6-7 ಯೂನಿವರ್ಸಿಟಿಯಲ್ಲಿ ಡಿಪ್ಲೊಮಾ ಇನ್ ಡೈರೆಕ್ಟ್ ಮಾರ್ಕೆಟಿಂಗ್ ಅಂತ ಕೋರ್ಸ್ಗಳಿದೆ. ಹಾಗಾಗಿ ನಿಮಗೆ ಬಿಸ್ನೆಸ್ ಮಾಡ್ಲಿಕ್ಕೆ ಆಸಕ್ತಿ ಇದೆಯಾ, ಬನ್ನಿ ನಮ್ಮ ಜೊತೆಗೆ, ನಾವು ಹೆಲ್ಪ್ ಮಾಡ್ತೀವಿ. ಹೆಲ್ಪ್ ಮಾಡ್ತೀವಿ ಅಂದ್ರೆ ಈಗ ನಿಮಗೆ 1 ಲಕ್ಷವೋ 50,000 ಇಷ್ಟೋ ಬರ್ತಾ ಇರಬಹುದು, ಅಷ್ಟಕ್ಕೆ ತೃಪ್ತಿ ಪಡಬೇಡಿ. ಯಾಕಂದ್ರೆ ಕೆಲವರಿಗೆ ನಮ್ಗೊಂದು 50,000 ಬರುತ್ತೆ ಸರ್, ಸಾಕು ಸರ್. ಒಂದ್ ಸಾರಿ ಹುಟ್ಟಿದೀವಿ, ಸಾಯೋದ್ ಮುಂಚೆ ಏನೋ ಸಾಧನೆ ಮಾಡೋಣ. ನಾವು ಸಾಧನೆ ಮಾಡೋದಲ್ಲದೆ ನಾವು ಬೇರೆಯವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಅವಕಾಶ ಇದೆಯಲ್ಲ. ಈಗ ಬೇರೆ ಎಲ್ಲ ಉದ್ಯೋಗದಲ್ಲಿ ಸಂಬಳ ತಗೋತೀರಿ ಅಂದ್ರೆ ನಿಮ್ ಸಂಬಳ ಸಿಗುತ್ತೆ, ನಿಮ್ಮಿಂದಾಗಿ ಬೇರೆಯವರಿಗೆ ಏನಾದ್ರು ಇನ್ಕಮ್ ಬರೋ ಹಾಗೆ ಮಾಡೋಕ್ಕಾಗತ್ತಾ? ನೀವು ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆದ್ರೆ ಒಂದಿಷ್ಟು ಜನಕ್ಕೆ ಜಾಬ್ ಕೊಡ್ಬೋದು. ಎಷ್ಟು ಜನಕ್ಕೆ ಕೊಡ್ಬೋದು? ಜಗತ್ತಿನಲ್ಲಿ ಇರೋರಿಗೆ ಎಲ್ಲ ಕೊಡೋಕ್ಕಾಗಲ್ವಲ್ಲ. ಇವತ್ತು ನನ್ನ ಹತ್ರ 1 ರೂಪಾಯಿ ಇನ್ವೆಸ್ಟ್ಮೆಂಟ್ ಇಲ್ಲದೆ ಒಂದು 800-900 ಪ್ರಾಡಕ್ಟ್ಗಳ ಒಂದು ಕಂಪನಿಯ ಓನರ್ ನಾನು. ಯಾಕಂದ್ರೆ ನಾನು ಇವತ್ತು ಪ್ರಮೋಟ್ ಮಾಡ್ತೇನೆ ಮೋದಿ ಕೇರ್ ಅನ್ನೋದು ಅರ್ಥ 900 ಪ್ರಾಡಕ್ಟ್ ನನ್ನ ಕಂಪನಿಯಿಂದ ಹೆಮ್ಮೆಯಿಂದ ಹೇಳ್ಕೊಂಡು ಪ್ರಾಡಕ್ಟ್ ಸೇಲ್ ಮಾಡ್ತಾ ಇದ್ದೇನೆ ಅಥವಾ ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ. ಅಷ್ಟು ಪ್ರಮೋಟ್ ಮಾಡ್ತಾ ಮಾಡ್ತಾ 1000 ಜನರನ್ನ ಬಿಸ್ನೆಸ್ ತರ್ತಾ ಇದ್ದೀನಿ. ಆ 1000 ಜನಕ್ಕೆ ಇನ್ಕಮ್ ಬರೋ ಹಾಗೆ ಮಾಡ್ತಾ ಇದ್ದೀನಿ. ಇದನ್ನ ನಿಮ್ಮ ಮಾಮೂಲಿ ಉದ್ಯೋಗದಲ್ಲಿ ಅಥವಾ ಯಾವುದೊಂದು ಟ್ರೆಡಿಷನಲ್ ಮಾರ್ಕೆಟಿಂಗ್ ಸಿಸ್ಟಮ್ ಅಲ್ಲಿ ಅಥವಾ ಯಾವುದೇ ಜಾಬ್ ಅಲ್ಲಿ ಮಾಡಕ್ಕಾಗುತ್ತಾ? ಇಷ್ಟೇ ಗೆಳೆಯರೆ, ಮೋದಿ ಕೇರಿಗೆ ಬನ್ನಿ, ಬರೋದಾದ್ರೆ ಒತ್ತಾಯ ಇಲ್ಲ. ನಿಮ್ಮ ಮನೆಗೆ ಬೇಕಾದ ಪ್ರಾಡಕ್ಟ್ಸ್ ಅನ್ನ ತಗೊಳ್ಳಿ, ಅದೇ ರೇಟಿಗೆ, ಹೆಚ್ಚು ಕಾಸ್ಟ್ಲಿ ಏನಿಲ್ಲ, ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಸಿಗುತ್ತೆ. ನಿಮಗೆ ಇಷ್ಟ ಆಯ್ತಾ ಪ್ರಾಡಕ್ಟ್ಸು, ಬೇರೆಯವರಿಗೆ ಹೇಳಿ, ಯೂಸ್ ಅಂಡ್ ರೆಫರ್. ಇಷ್ಟೇ ಈ ಬಿಸ್ನೆಸ್ ಅಲ್ಲಿರೋ ಸ್ಕಿಲ್, ಬೇರೆ ಏನು ಮಾಡೋದಿಲ್ಲ. ಇಷ್ಟು ಮಾಡಿದ್ರೆ ನೀವು ಒಬ್ಬರಿಗೆ ಜೀವನ ಕಟ್ಟಿಕೊಟ್ಟಂಗಾಗುತ್ತೆ. ಅವನು ಒಂದು 10 ಜನ, ನಿಮ್ ಕೆಳಗಡೆ ಒಂದು 100 ಜನ 200 ಜನ ಪರ್ಚೇಸರ್ಸ್ ಬಂದ್ರು ಅಂತಾದ್ರೆ ಆರಾಮದಲ್ಲಿ 23 ಸಾವಿರ ತಿಂಗಳಿಗೆ ಇನ್ಕಮ್ ಬಂತ ಲೆಕ್ಕ. ಇಷ್ಟು ಸಿಂಪಲ್ ಆಗಿರೋ ಬಿಸ್ನೆಸ್ ಅನ್ನ ಯಾಕೆ ನಾವು ತಲೆ ಕೆಡಿಸ್ಕೊಂಡು ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಅಪಪ್ರಚಾರ ಮಾಡಬೇಕು ಹೇಳಿ? ಮತ್ತೆ ಇದು ಈಗ 1933ರಲ್ಲಿ ಸ್ಟಾರ್ಟ್ ಆದಂತ ಬೇಸ್ ಕಂಪನಿ ಇದು. ಇದರ ಫೌಂಡರ್ಗೆ ಪದ್ಮವಿಭೂಷಣ ಪ್ರಶಸ್ತಿ ಸಿಕ್ಕಿದೆ. ಇಷ್ಟೆಲ್ಲ ಒಂದು ಇತಿಹಾಸ ಇರುವ ಕಂಪನಿ. ಒಂದು 32 ಕಂಪನಿಗಳಿದೆ, 90 ದೇಶದಲ್ಲಿ ಕಂಪನಿ ಇದೆ. ಮತ್ತೆ ನಮ್ಮೆಲ್ಲ ಇನ್ಕಮ್ ನಮ್ಮ ದೇಶಕ್ಕೆ ಬರುತ್ತೆ. ಇದು ನಾವು ಟ್ಯಾಕ್ಸ್ ಕಟ್ಟಿದ್ದು ನಮ್ಮ ದೇಶಕ್ಕೆ ಬರುತ್ತೆ. ಸ್ವದೇಶಿ ಉತ್ಪನ್ನಗಳು, ನಾವು ಸ್ವದೇಶ ಆತ್ಮನಿರ್ಭರ ಏನೋ ಮಾತಾಡ್ತೀವಲ್ಲ, ಇದನ್ನ ಮೋದಿ ಕೇರ್ ಮಾಡೋ ಮೂಲಕ ನಮ್ಮ ದೇಶ ಸೇವೆ ಮಾಡ್ಲಿಕ್ಕೆ ಅವಕಾಶ ಇದೆ. ಎಲ್ಲವೂ ಟ್ಯಾಕ್ಸ್ ಡಿಡಕ್ಟ್ ಆಗಿ ಬರುತ್ತೆ, ಫುಲ್ ಟ್ರಾನ್ಸ್ಪರೆಂಟ್. ಮೋಸ ಮಾಡೋದು ನಾವು ಯಾರಿಗೂ ಮೋಸ ಮಾಡ್ತಾ ಇಲ್ಲ ಇಲ್ಲಿ. ಹಾಗಾಗಿ ಬನ್ನಿ. ಜೊತೆಗೆ ಇದಕ್ಕೇನು ಒಂದು ಮೆಂಬರ್ಶಿಪ್ ಆಗಬೇಕು, ಅದಕ್ಕೂ ದುಡ್ಡು ಕಟ್ಟೋದಿಲ್ಲ. ಒಂದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಆಮೇಲೆ ಒಂದು ಬ್ಯಾಂಕ್ ಪಾಸ್ ಪುಸ್ತಕದ ಫ್ರಂಟ್ ಪೇಜ್ ಫೋಟೋ ತಕೊಂಡು ಮೊಬೈಲಲ್ಲಿ ಫೋಟೋ ತಗೊಂಡು ಕಳಿಸಿದ್ರೆ ನಾವು ಮೆಂಬರ್ ಮಾಡಿಕೊಡ್ತೀವಿ ಫ್ರೀಯಾಗಿ. ಒಂದು ID ನಂಬರ್ ಸಿಗುತ್ತೆ ನಿಮ್ಗೆ, MCA ನಂಬರ್ ಅಂತ. ಅದನ್ನ ಇಟ್ಕೊಂಡು ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ಮೋದಿ ಕೇರ್ ಡಿಸ್ಟ್ರಿಬ್ಯೂಷನ್ ಪರ್ಚೇಸ್ ಮಾಡಬಹುದು. ಬಿಲ್ ಮಾಡಿ ಪರ್ಚೇಸ್ ಮಾಡಿದ್ರೆ ಇಷ್ಟೆಲ್ಲ ಲಾಭ ಇದೆ. 20% ಡಿಸ್ಕೌಂಟ್ ಇದೆ, ಒಂದು 16% ಕ್ಯಾಶ್ ಬ್ಯಾಕ್ ಇದೆ. ಜೊತೆಗೆ ಪ್ರತಿ ತಿಂಗಳು ಕಂಟಿನ್ಯೂಸ್ ಪರ್ಚೇಸ್ ಮಾಡಿದ್ರೆ ಒಂದು 6 ತಿಂಗಳು ಒಂದ್ಸರಿ ಫ್ರೀ ಬರುತ್ತೆ ಪ್ರಾಡಕ್ಟ್ಸ್. 12 ತಿಂಗಳಿಗೆ 2 ಸತಿ ಫ್ರೀ ಬರುತ್ತೆ. ತುಂಬಾನೇ ಬೆನಿಫಿಟ್ಸ್ ಇದೆ. ಅಂದ್ರೆ ಅರ್ಥ ಮಾಡ್ಕೊಳ್ಳೋದು, ದಯವಿಟ್ಟು ಇದ್ರ ಬಗ್ಗೆ ತಪ್ಪಾಗಿ ಮಾತಾಡಬೇಡಿ. ನಿಮ್ಗೆ ಆಸಕ್ತಿ ಇದೆಯಾ, ನನಗೆ ಫೋನ್ ಮಾಡಿ, ಬೇಕಾದ್ರೆ ವಿವರಗಳನ್ನ ಹೇಳ್ತೇನೆ. ಯಾರಿಗೂ ಮೋದಿ ಕೇರ್ ಬಿಸ್ನೆಸ್ ಮಾಡಿ ಅಂತ ನಾನು ಒತ್ತಾಯ ಮಾಡೋದಿಲ್ಲ. ಮತ್ತೆ ಸಣ್ಣ ಸಣ್ಣ ವಿಷಯಗಳನ್ನ ನೆಗ್ಲೆಕ್ಟ್ ಮಾಡಬೇಡಿ. ಯಾವ್ದೊಂದು ಪ್ಯಾನ್ ಕಾರ್ಡ್ ಹೆಸರು ಚೇಂಜ್ ಮಾಡಬೇಕು, ಅದನ್ನ ಇದಾಗಲ್ಲಪ್ಪ, ಅದನ್ನ ಯಾರು ನೋಡ್ತಾರೆ? ಇಲ್ಲ ಒಂದ್ ದಿವಸ ಬನ್ನಿ ಎಲ್ಲರೂ ಫೀಲ್ಡ್ಗೆ ಹೋಗೋಣ, ಅಯ್ಯೋ ಒಂದ್ ದಿವಸ ಪುರ್ಸೊತ್ತಿಲ್ಲ. ಪುರ್ಸೊತ್ತಿಲ್ಲ ಅನ್ನೋದು ನಾವು ಪುರ್ಸೊತ್ ಮಾಡ್ಕೊಂಡ್ರೆ ಆಗುತ್ತೆ. ಇಲ್ಲಿ ಕೂಡ ಶ್ರಮ ಇದೆ, ಇಲ್ಲ ಅಂತ ಹೇಳಲ್ಲ. ನೀವು ಟೈಮ್ ಇನ್ವೆಸ್ಟ್ ಮಾಡಲೇಬೇಕು. ದಿವ್ಸಕ್ಕೆ ಒಬ್ರಿಗಾರು ಮಾತಾಡಬೇಕು. ಸುಮ್ಮನೆ ಕೂತ್ರೆ ಮೋದಿ ಕೇರ್ ಮೆಂಬರ್ ಆಗಿ ಮನೇಲಿ ಕೂತ್ರೆ ಇನ್ಕಮ್ ಬರೋದಿಲ್ಲ. ನಾನು 1 ವರ್ಷದಲ್ಲಿ ಹೆಚ್ಚು ಕಮ್ಮಿ 3-4 ತಿಂಗಳು ಗಾಡಿ ಇಟ್ಕೊಂಡು ನಮ್ಮ ರಾಜ್ಯದಲ್ಲೆಲ್ಲ ಸುತ್ತಾಡಿದ್ದಕ್ಕೆ ಇವತ್ತು ನನಗೆ 1 ಲಕ್ಷ ಹತ್ರ ಇನ್ಕಮ್ ಬರ್ತಾ ಇದೆ. ಸುಮ್ಮನೆ ನಾನು ಮೆಂಬರ್ ಆಗಿ ಮನೇಲಿ ಕೂತು ನನಗೆ ಬೇಕಾದ ಐಟಮ್ ತಗೊಂಡು ಒಂದು 60% ಲಾಭ ಅಷ್ಟೇ. ಯಾವುದು ನಮ್ಮ ಪರ್ಚೇಸ್ ದುಡ್ಡಲ್ಲಿ 100 ರೂಪಾಯಿಗೆ ಒಂದು 50 ರೂಪಾಯಿ 60 ರೂಪಾಯಿ ಉಳಿತದೆ ಅಷ್ಟೇ. ಅದಕ್ಕಿಂತ ಹೆಚ್ಚು ಇನ್ಕಮ್ ಆಗೋದಿಲ್ಲ ನಮಗೆ. ಇನ್ಕಮ್ ಬೇಕಾದ್ರೆ ನಾವು ಬೇರೆಯವ್ರನ್ನ ಮೋಟಿವೇಟ್ ಮಾಡಿ ಅವ್ರನ್ನ ಸೇರಿಸಿ ಅವರು ಪರ್ಚೇಸ್ ಮಾಡುವಾಗ ಮಾಡಬೇಕು. ನಾವೇನು ಪ್ರಾಡಕ್ಟ್ ಸೆಲ್ ಮಾಡ್ತಾ ಇಲ್ಲ ಅವರಿಗೆ,
ನಾವು ಮೋದಿ ಕೇರ್ ಅಂಗಡಿ ದಾರಿ ತೋರಿಸ್ತೀವಿ ಅಷ್ಟೇ, ಹೋಗಿ ನೋಡಿ ಅಲ್ಲಿ ಪರ್ಚೇಸ್ ಮಾಡಿ ಅಂತ. ಇಷ್ಟು ಮಾಡೋದ್ರಿಂದ ಇವತ್ತು ಮೋದಿ ಕೇರ್ ಅಲ್ಲಿ ಅದ್ಭುತ ಸಾಧನೆಗಳನ್ನ ಇವತ್ತಿದ್ದಾರೆ ನೋಡಿ. ನಮ್ಮಲ್ಲಿ 1ನೇ ಕ್ಲಾಸಿಗೂ ಹೋಗದವರು, ಸಿಗ್ನೇಚರ್ ಹಾಕ್ಲಿಕ್ಕೂ ಬರದವರು, ಹೆಸರು ಬರಲಿಕ್ಕೆ ಬರದವರು, ಶೂ ಪಾಲಿಶ್ ಮಾಡ್ತಿದ್ದವರು, ಹೋಟೆಲ್ ಕ್ಲೀನರ್ ಆಗಿದ್ದವರು, ಬೇರೆ ಬೇರೆ ವರ್ಗದ ಜನ ಇವತ್ತು ಮೋದಿ ಕೇರ್ ಅಲ್ಲಿ ತಿಂಗಳಿಗೆ 5 ಲಕ್ಷ 10 ಲಕ್ಷ ದುಡ್ಕೊಂಡು 2-3 ವರ್ಷದಲ್ಲಿ, ಏನ್ ದೊಡ್ಡ ಇತಿಹಾಸ ಅಲ್ಲ, 3-4 ವರ್ಷದಲ್ಲೇ 5 ಲಕ್ಷ 10 ಲಕ್ಷ ತಿಂಗಳಿಗೆ ದುಡಿತಾ ಇರೋರು ನಮ್ಮ ಮುಂದೆ ಇದ್ದಾರೆ, ನಮ್ಮ ಟೀಮಲ್ಲೇ ಇದ್ದಾರೆ. ಮತ್ತೆ ನಿಮ್ಮ ಲಕ್ಸುರಿಗಳನ್ನ ಯೋಚನೆ ಮಾಡೋದ್ರೆ ನೋಡಿ, ಫಾರಿನಿಗೆ ಹೋಗ್ಲಿಕ್ಕೆ ದುಡ್ಡು ಕೊಡ್ತಾರೆ, ವೆಹಿಕಲ್ ತಗೊಳ್ಳಿಕ್ಕೆ ದುಡ್ಡು ಕೊಡ್ತಾರೆ, ಮನೆ ಕಟ್ಟಲಿಕ್ಕೆ ದುಡ್ಡು ಕೊಡ್ತಾರೆ. ಅಂದ್ರೆ ನಮ್ಮ ಬಿಸಿನೆಸ್ ವಾಲ್ಯೂಮ್ ಮೇಲೆ ಒಂದಷ್ಟು ಪರ್ಸೆಂಟೇಜ್ ನಮಗೆ ಈ ಬೇರೆ ಬೇರೆ ರೂಪದಲ್ಲಿ ಆದಾಯವಾಗಿ ಬರ್ತದೆ. ನಾನು ಕೂಡ ಕಾರ್ ಹಚ್ಚಿವರು, ನಾನು ಕೂಡ ಕಾರ್ ತಗೊಂಡಿದ್ದೀನಿ. ಇದೆ ಇಲ್ಲಿ ಅವಕಾಶ ಇದೆ ನೋಡಿ. ಒಂದು ಜಾಬ್ ಅಲ್ಲಿ ಒಂದು 20,000 ಜಾಬಿಗೆ ಇದ್ರೆ ಒಂದು ಬೈಕ್ ತಗೋಬೇಕು, ಕಾರ್ ತಗೋಬೇಕು, ನಾನು ಲೋನ್ ಮಾಡಿ ತಗೋಬೇಕಾಗಿತ್ತು. ಇವತ್ತು ಮೋದಿ ಕೇರ್ನ ಫ್ರೀ ಆಗಿ ತಗೋತಾ ಇದ್ದೀನಿ. ಇಲ್ಲಿ ಏನೋ ಯಾರಿಗೂ ನಾನು ಟೋಪಿ ಹಾಕಿಲ್ವಲ್ಲ ತಾನೆ. ಸೊ ಇಷ್ಟು ಸಿಂಪಲ್ ಆದ ಬಿಸಿನೆಸ್ ಇದು. ಇವತ್ತು ಹೈ ಸ್ಟ್ಯಾಂಡರ್ಡ್ ವ್ಯಕ್ತಿಗಳಿಂದ ಹಿಡಿದು ಈಗ ಸೈಂಟಿಸ್ಟ್ಗಳಿದ್ದಾರೆ, RBI ರಿಟೈರ್ಡ್ ಗವರ್ನರ್ಸ್ ಇದ್ದಾರೆ, ಮಿನಿಸ್ಟರ್ಗಳಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಬೇರೆ ಬೇರೆ ಲಾಯರ್ಸು, ಮತ್ತೆ ಇಂಜಿನಿಯರ್ಸು, ಡಾಕ್ಟರ್ಸು. ನನ್ನ ಟೀಮಲ್ಲೇ ಒಂದು ನಮ್ಮ ಅಪ್ಲೈನ್ ಟೀಮ್ ಲೆಕ್ಕ ಹಾಕಿರೋ ಒಂದು 50-60 ಜನ ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ. ಇದರಲ್ಲಿ ಏನು ಮರ್ಯಾದೆ ಹೋಗುವಂತ ಬಿಸಿನೆಸ್ ಅಲ್ಲ ಇದು. ಯಾಕಂದ್ರೆ ನಾವು ಯಾರನ್ನು ಮರ್ಯಾದೆ ಕಳೀತಾ ಇಲ್ವಲ್ಲ, ಅಥವಾ ಯಾರಿಗೂ ಮೋಸ ಮಾಡ್ತಾ ಇಲ್ವಲ್ಲ. ಇವತ್ತಂತೂ 600% ಗಿಂತ ಹೆಚ್ಚು ಗ್ರೋತ್ ಕಾಣ್ತಾ ಇದೆ ಇವತ್ತು ದೇಶದಲ್ಲಿ. ಮತ್ತೆ ಸುಮಾರು ಒಂದು 50 ದೇಶಗಳಲ್ಲಿ ಮೋದಿ ಕೇರ್ ಬಿಸ್ನೆಸ್ ಎಕ್ಸ್ಪಾಂಡ್ ಆಗ್ತಾ ಇದೆ ಸದ್ಯದಲ್ಲಿ. ಇವತ್ತು ಈಗ 800 ಪ್ರಾಡಕ್ಟ್ ಇದೆ, ಡಿಸೆಂಬರ್ ಅಷ್ಟೊತ್ತಿಗೆ 1,000 ಪ್ರಾಡಕ್ಟ್ ಆಗುತ್ತೆ. ನೆಕ್ಸ್ಟ್ ಇಯರ್ ಡಿಸೆಂಬರ್ಗೆ 2,000 ಪ್ರಾಡಕ್ಟ್ ಆಗುತ್ತೆ. 25 ಡಿಸೆಂಬರ್ಗೆ ಆಗುವಾಗ ಪಿನ್ ಟು ಕಾರ್ ಎಲ್ಲವೂ ಮೋದಿ ಕೇರ್ಲಿ ಬರಬೇಕು ಅಂತ ಪ್ಲಾನ್ ಆಗಿದೆ. ಇಷ್ಟು ದೊಡ್ಡ ಮಟ್ಟಕ್ಕೆ ಬಿಸ್ನೆಸ್ ಬೆಳೀತಾ ಇದೆ. ಇವತ್ತು ಕಳೆದ ವರ್ಷ 2 ಲಕ್ಷ ತಗೋತಾ ಇರೋರು ಈ ವರ್ಷ 8 ಲಕ್ಷ ತಗೋತಾ ಇದ್ದಾರೆ, 10 ಲಕ್ಷ ತಗೋತಾ ಇದ್ದಾರೆ. ಒಂದು ವರ್ಷದಲ್ಲಿ ತಿಂಗಳ ಇನ್ಕಮ್ 5 ಲಕ್ಷ 10 ಲಕ್ಷ ಇನ್ಕ್ರಿಮೆಂಟ್ ಆಗುವಂತ ಯಾವ್ದಾದ್ರು ಬಿಸ್ನೆಸ್ ಜಾಬ್ ಇದ್ರೆ ಹೇಳಿ ಸರ್. ಇಷ್ಟೇ. ನಿಮಗೆ ಇಷ್ಟ ಇದೆಯಾ ನನಗೆ ಕಾಲ್ ಮಾಡಿ, ನಾ ಗೈಡ್ ಮಾಡ್ತೀನಿ. ಇಷ್ಟ ಇಲ್ವಾ ಮಾಡಬೇಡಿ. ನನಗೆ ನಿಮ್ಮ ಬಗ್ಗೆ ಏನು ಬೇಜಾರಿಲ್ಲ, ಒಂದು ಅನುಕಂಪ ಇರ್ಬೋದಷ್ಟೇ. ಇದು ಅರ್ಥ ಆಗ್ಲಿಲ್ವಾ ಇವರಿಗೆ ಅಂತ ಒಂದು ಅನುಕಂಪ ಬಿಟ್ರೆ ಬೇರೆ ಏನಿಲ್ಲ. ದಯವಿಟ್ಟು ನಿಮಗೆ ಬೇಕೋ ಬೇಡೋ ಗೊತ್ತಿಲ್ಲ, ನಿಮ್ಮ ಸುತ್ತ ತುಂಬಾ ನೀಡಿಸಿದ್ದಾರೆ, ಆದಾಯ ಬೇಕಾದವರು, ಇನ್ಕಮ್ ಬೇಕಾದವರು, ಅವರಿಗೆ ಹೆಲ್ಪ್ ಮಾಡಿ. ನಿಮಗೂ ಒಳ್ಳೇದಾಗ್ಲಿ, ಅವರಿಗೂ ಒಳ್ಳೇದಾಗ್ಲಿ. ಈ ಮೂಲಕ ನಾವು ಸಮಾಜ ಸೇವೆ, ದೇಶ ಸೇವೆ ಮಾಡೋಣ ಅಂತ ಆಶಿಸ್ತಾ ಎಲ್ರಿಗೂ ವಂದಿಸ್ತೇನೆ. ನಮಸ್ಕಾರ.